ಈ ದಿನದ ವಿಡಿಯೋ ತರಗತಿಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು 10ನೇ ತರಗತಿಯ ತ್ರಿಕೋನಮಿತಿ ಪ್ರಸ್ತಾವನೆ ಘಟಕವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಕಳೆದ ವಿಡಿಯೋಗಳಲ್ಲಿ 0 ಇಂದ 90 ಡಿಗ್ರಿ ವರೆಗೆ ಇರತಕ್ಕಂತಹ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ತಿಳ್ಕೊಂಡು ಅದ್ರ ಮೇಲಿನ ಕೆಲವು ಲೆಕ್ಕಗಳನ್ನ ಬಿಡಿಸಿದ್ವಿ. ಈಗ ಅದೇ ಲೆಕ್ಕಗಳನ್ನ ಇವತ್ತು ಮುಂದುವರಿಸೋಣ. ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆನ ತೆಗೆದುಕೊಳ್ಳೋಣ. 1 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ. ಆಪ್ಷನ್ ಎ 0 ಡಿಗ್ರಿ, ಆಪ್ಷನ್ ಬಿ 30 ಡಿಗ್ರಿ, ಆಪ್ಷನ್ ಸಿ 45 ಡಿಗ್ರಿ, ಆಪ್ಷನ್ ಡಿ 60 ಡಿಗ್ರಿ. ಇಲ್ಲಿ 4 ಉತ್ತರವನ್ನು ನೀಡಲಾಗಿದೆ. ಸರಿಯಾದ ಉತ್ತರ ಯಾವುದು ಅಂತೇಳಿ ನಾವು ಆರಿಸಿ ಬರಿಬೇಕಾಗುತ್ತೆ. ಇದರ ಉತ್ತರ ಕಂಡುಹಿಡಿಯೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, 1 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ. ಒಂದಕ್ಕೊಂದು ಹಾಗೆ ಬರ್ಕೊಳ್ಳೋಣ. ಮೈನಸ್ ಟ್ಯಾನ್ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿಯ ಬೆಲೆ 1, ಟ್ಯಾನ್ ಸ್ಕ್ವೇರ್ ಇರೋದ್ರಿಂದ ಅದರ ಬೆಲೆ ನಾವು ವರ್ಗ ಮಾಡ್ಕೊಳ್ಳೋಣ. 1 ಪ್ಲಸ್ ಟ್ಯಾನ್ 45 ಡಿಗ್ರಿಯ ಬೆಲೆ 1 ಸ್ಕ್ವೇರ್, ದಟ್ ಈಕ್ವಲ್ಸ್ 1 ಮೈನಸ್ 1ರ ವರ್ಗ 1 ಡಿವೈಡೆಡ್ ಬೈ 1 ಪ್ಲಸ್ 1ರ ವರ್ಗ 1, ದಟ್ ಈಕ್ವಲ್ಸ್ 1ರಲ್ಲಿ 1 ಹೋದ್ರೆ 0/2, 0/anything is 0 ಡಿಗ್ರಿ. ದೇರ್ಫೋರ್ ನಮಗೆ ಸರಿಯಾದ ಉತ್ತರ ಯಾವುದಾಗತ್ತೆ? 0 ಡಿಗ್ರಿ. ನೋಡಿ, ಈ ರೀತಿಯಾಗಿ ಬಹು ಆಯ್ಕೆ ಪ್ರಶ್ನೆ ಬಂದಾಗ ಅದಕ್ಕೆ ಬೆಲೆನ ಆದೇಶ ಮಾಡಿ ಅದರ ಬೆಲೆನ ನಾವು ಕಂಡುಹಿಡಿಬೇಕಾಗತ್ತೆ. ಅದೇ ರೀತಿ ಅಭ್ಯಾಸದಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ, ಅದನ್ನ ನೀವೇ ಮಾಡಿ. ಮುಂದಿನ ಸಮಸ್ಯೆ sin a minus b is equal to 1/2, comma cos a plus b is equal to 1/2. 0 degree less than a plus b less than or equal to 90 degree. A is greater than b ಆಗಿದ್ದರೆ a ಮತ್ತು b ಕಂಡುಹಿಡಿಯಿರಿ. a ಮತ್ತು b ಕಂಡು ಹಿಡಿಯಿರಿ. ಪ್ರಶ್ನೆನ ಇನ್ನೊಂದ್ಸಲ ಗಮನಿಸೋಣ. ಸೈನ್ a ಮೈನಸ್ b ಯ ಬೆಲೆ ಎಷ್ಟು ಕೊಡಲಾಗಿದೆ? ಅರ್ಧ. ಅದೇ ರೀತಿ ಕಾಸ್ a ಪ್ಲಸ್ b ಯ ಬೆಲೆನು ಅರ್ಧ ಅಂತ ಹೇಳ್ಬಿಟ್ಟು ಕೊಡಲಾಗಿದೆ. ಇಲ್ಲಿ ಕೋನ a ಜಾಗದಲ್ಲಿ a ಮೈನಸ್ ಬಿ ಮತ್ತು a ಪ್ಲಸ್ ಬಿ ಅಂತ ಹೇಳ್ಬಿಟ್ಟು ಬೆಲೆನ ಕೊಡಲಾಗಿದೆ. ಇಲ್ಲಿ 0 ಲೆಸ್ ದನ್ a ಪ್ಲಸ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಡಲಾಗಿದೆ. ಅಂದ್ರೆ ಆ ಸಂಖ್ಯೆಗಳ ಮೊತ್ತ 0ಗಿಂತ ಜಾಸ್ತಿ ಆಗಿರ್ಬೇಕು, 90ಕ್ಕೆ ಸಮ ಅಥವಾ 90ರ ಒಳಗಡೆ ಇರಬೇಕು ಅಂತ. ಅಲ್ಲಿ a ಇಸ್ ಗ್ರೇಟರ್ ದ್ಯಾನ್ b, a ಯ ಬೆಲೆಯು b ಯ ಬೆಲೆಗಿಂತ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಹಾಗಾದ್ರೆ ನಾವು a ಮತ್ತು b ಬೆಲೆ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಕೊಟ್ಟಿರ್ತಕ್ಕಂತಹ ಸಮಸ್ಯೆಯನ್ನು ದತ್ತಾಂಶದಲ್ಲಿ ಬರ್ಕೊಳ್ಳೋಣ. sin a ಮೈನಸ್ b ಈಸ್ ಈಕ್ವಲ್ ಟು ಅರ್ಧ ಅಥವಾ 1/2 ಅಂತ ನೀಡಲಾಗಿದೆ. ಇಲ್ಲಿ
ಏನಾಗಿರುತ್ತೆ, ಅರ್ಧ ಆಗಿರುತ್ತೆ. ಆದ್ದರಿಂದ ಎ ಮೈನಸ್ ಬಿ ಯ ಬೆಲೆಯು 30 ಡಿಗ್ರಿ ಆಗಿದೆ ಅಂತ ತೆಗೆದುಕೊಳ್ಳೋಣ. ಇದನ್ನ ಸಮೀಕರಣ 1 ಅಂತ ಹೇಳಿ ಬರ್ಕೊಳ್ಳೋಣ. ಅದೇ ರೀತಿ ಕಾಸ್ ಎ ಪ್ಲಸ್ ಬಿ ಯನ್ನ ತೆಗೆದುಕೊಳ್ಳೋಣ. ಇದರ ಬೆಲೆನೂ ಕೂಡ ಎಷ್ಟು ಕೊಟ್ಟಿದ್ದಾರೆ, 1/2 ಕೊಟ್ಟಿದ್ದಾರೆ. ಕಾಸ್ ಎ ಯಾವ ಡಿಗ್ರಿಗೆ 1/2 ಆಗತ್ತೆ ಬೆಲೆ? ರೈಟ್, ಕಾಸ್ 60 ಡಿಗ್ರಿಗೆ. ಆದ್ರಿಂದ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗತ್ತೆ, 60 ಡಿಗ್ರಿ. ಅದನ್ನ ಸಮೀಕರಣ 2 ಅಂತ ಹೇಳ್ಬಿಟ್ಟು ಕರೆಯೋಣ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಸಂಕ್ಷೇಪಿಸೋಣ. ಸಮೀಕರಣ 1 ಮತ್ತು ಸಮೀಕರಣ 2 ಸಂಕ್ಷೇಪಿಸಿದಾಗ ಸಮೀಕರಣ 1 ಮೊದಲು ಬರ್ಕೊಳ್ಳೋಣ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು 30 ಡಿಗ್ರಿ. ಅದೇ ರೀತಿ ಸಮೀಕರಣ 2 ಬರ್ಕೊಳ್ಳೋಣ. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ. ಈ ಎರಡು ಸಮೀಕರಣನ ಒಂದರ ಕೆಳಗೊಂದು ಬರ್ಕೊಂಡು ನೋಡಿ, ಇಲ್ಲಿ ವಿಜಾತಿ ಚಿಹ್ನೆಗಳು ಇರೋದ್ರಿಂದ ನಾವು ನೇರವಾಗಿ ಕೂಡ್ಕೊಂಡ್ಬಿಡೋಣ. ಮೈನಸ್ ಬಿಗೂ ಪ್ಲಸ್ ಬಿಗೂ ಕ್ಯಾನ್ಸಲ್ ಆಗತ್ತೆ. ಇಲ್ಲಿ ಒಂದು ಎ, ಇಲ್ಲೊಂದು ಎ, ಒಟ್ಟು ಎಷ್ಟು ಎ ಆಯ್ತು, 2 ಎ ಈಸ್ ಈಕ್ವಲ್ ಟು ಕೂಡ್ಕೊಳ್ಳಿ. ಇವೆರಡರ ಬೆಲೆನ ಕೂಡ್ಕೊಂಡಾಗ 30 ಡಿಗ್ರಿಗೆ 60 ಡಿಗ್ರಿಯನ್ನ ಕೂಡಿಸಿದ್ರೆ ನಮಗೆ ಎಷ್ಟು ಡಿಗ್ರಿ ದೊರೆಯುತ್ತೆ, 90 ಡಿಗ್ರಿ. Therefore, the value of A is equal to 90 divided by 2. 2 1 2, 2 4 8, 1 ಉಳಿಯುತ್ತೆ, 10 ಆಯ್ತು, 2 5 10. Therefore, the value of A is equal to ಎಷ್ಟು ಡಿಗ್ರಿ ಬಂತು ನಮಗೆ, 45 ಡಿಗ್ರಿ. ಅದೇ ರೀತಿ ಎ ಕಂಡುಹಿಡಿದಾಯ್ತು, ಮತ್ತೆ ಬಿ ಅನ್ನು ಸಹ ಕಂಡುಹಿಡಿರಿ ಅಂತ ಕೇಳಿರೋದ್ರಿಂದ ಈ ಬಂದಿರ್ತಕ್ಕಂತಹ ಎ ಬೆಲೆನ ನಾವು ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಆದೇಶ ಮಾಡಿ ಬಿ ಬೆಲೆನ ಪಡ್ಕೋಬಹುದು. ಸಮೀಕರಣ 1ಕ್ಕೆ ಆದೇಶ ಮಾಡ್ತಾ ಇದ್ದೀನಿ. ಎ ಯನ್ನು ಸಮೀಕರಣ 1ಕ್ಕೆ ಆದೇಶಿಸಿದಾಗ ಸಮೀಕರಣ 1 ಒಂದ್ಸಲ ಬರ್ಕೊಳ್ಳೋಣ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು 30 ಡಿಗ್ರಿ. ನಮಗೆ ಎ ಬೆಲೆ ಗೊತ್ತಾಗಿದೆ, ಹಾಗಾದ್ರೆ ಎ ಇರೋ ಜಾಗದಲ್ಲಿ ಅದರ ಬೆಲೆನ ಆದೇಶ ಮಾಡೋಣ. ಎ ಅಂದ್ರೆ 45 ಡಿಗ್ರಿ ಮೈನಸ್ ಬಿ ಈಸ್ ಈಕ್ವಲ್ ಟು 30 ಡಿಗ್ರಿ ಮೈನಸ್ ಬಿ ಈಸ್ ಈಕ್ವಲ್ ಟು 30 ಡಿಗ್ರಿ. 45 ಸ್ಥಳಾಂತರ ಮಾಡಿದ್ರೆ ಮೈನಸ್ 45 ಡಿಗ್ರಿ. Therefore, ಮೈನಸ್ ಬಿ ಈಸ್ ಈಕ್ವಲ್ ಟು 45 ಡಿಗ್ರಿನಲ್ಲಿ 30 ಡಿಗ್ರಿಯನ್ನ ಕಳೆದ್ರೆ ನಮಗೆ ಎಷ್ಟು ಡಿಗ್ರಿ ದೊರೆಯುತ್ತೆ, ಮೈನಸ್ 15 ಡಿಗ್ರಿ. ಈ ಮೈನಸ್ ಮೈನಸ್ಗೆ ಕ್ಯಾನ್ಸಲ್. Therefore, the value of B is equal to 15 ಡಿಗ್ರಿ. ನೋಡಿ ಗಮನಿಸಿ, ಎ ಬೆಲೆ ಎಷ್ಟು ಡಿಗ್ರಿ ಬಂತು, 45 ಡಿಗ್ರಿ ಬಂತು. ಬಿ ಎ ಬೆಲೆ ಎಷ್ಟು ಡಿಗ್ರಿ ಬಂತು, 15 ಡಿಗ್ರಿ ಬಂತು. ಅವ್ರು ಹೇಳಿದ್ರೆ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಹೌದಲ್ವಾ? ಬಿ ಗಿಂತ ಎ ಬೆಲೆ ಏನಾಗಿದೆ, ದೊಡ್ಡದಾಗಿದೆ. ಈ ರೀತಿಯಾಗಿ ನಾವು ಎ ಮತ್ತು ಬಿ ಯ ಬೆಲೆಯನ್ನ ಕಂಡುಹಿಡಿಬಹುದು. ಇದೇ ರೀತಿಯ ಒಂದು ಸಮಸ್ಯೆ ನಿಮ್ಮ ಅಭ್ಯಾಸದಲ್ಲಿದೆ, ಅದನ್ನ ನೀವು ಮನೆಯಲ್ಲಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್, ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು. ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳು. ಇದಕ್ಕೆ ಸೂಕ್ತವಾದಂತಹ ಒಂದು ರೇಖಾಚಿತ್ರವನ್ನ ಬರ್ಕೊಳ್ಳೋಣ. ಒಂದು ಲಂಬಕೋನ ತ್ರಿಭುಜವನ್ನ ಗಣನೆಗೆ ತೆಗೆದುಕೊಳ್ಳೋಣ.
ಕೋನ ಬಿ. ಕೋನ ಬಿ ಏನಾಗಿದೆ 90 ಡಿಗ್ರಿ ಆಗಿದೆ. ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗಿದೆ? 90 ಡಿಗ್ರಿ ಆಗಿದೆ. ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಗಳಲ್ಲಿ ಪೂರಕ ಕೋನಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಏನು ಹಾಗಾದ್ರೆ ಪೂರಕ ಕೋನಗಳು ಅಂದ್ರೆ? ಯೋಚನೆ ಮಾಡಿ. ರೈಟ್. ಪೂರಕ ಕೋನಗಳು ಅಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮ ಆದ್ರೆ ಆ ಕೋನಗಳನ್ನ ನಾವು ಪೂರಕ ಕೋನಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಚಿತ್ರವನ್ನ ಗಮನಿಸಿ. ಈ ಚಿತ್ರದಲ್ಲಿ ಇರ್ತಕ್ಕಂತಹ ಪೂರಕ ಕೋನಗಳು ಯಾವ ಅಂತ ಗುರುತಿಸ್ತೀರಾ? ರೈಟ್. ಯಾಕೆಂದ್ರೆ ನೋಡಿ, ಬಿ ಕೋನ ಬಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೋನ ಎ ಮತ್ತು ಕೋನ ಸಿ. ಕೋನ ಎ ಮತ್ತು ಕೋನ ಸಿ ಈ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗ್ಲೇಬೇಕಲ್ವಾ? ಯಾಕೆಂದ್ರೆ ಒಂದು ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಅಂತ ಗೊತ್ತು. ಬಿ 90 ಡಿಗ್ರಿ ಆದ್ರೆ ಈ ಎರಡು ಕೋನಗಳ ಮೊತ್ತವು 90 ಡಿಗ್ರಿ ಆಗೇ ಆಗಿರುತ್ತೆ. ಆದ್ರಿಂದ ಕೋನ ಎಗೆ ಕೋನ ಸಿಯು ಎಂತ ಕೋನ ಆಗಿರುತ್ತೆ? ಪೂರಕ ಕೋನಗಳು ಆಗಿರ್ತವೆ. ರೈಟ್. ಈಗ ಈ ಕೊಟ್ಟಿರ್ತಕ್ಕಂತಹ ಒಂದು ರೇಖಾಚಿತ್ರಕ್ಕೆ ನಾವು ತ್ರಿಕೋನಮಿತಿಯ ಅನುಪಾತಗಳನ್ನ ಕಂಡಿಡ್ಕೊಳ್ಳೋಣ. ಮೊದಲನೇದಾಗಿ ಸೈನ್ ಎ ದಟ್ ಈಕ್ವಲ್ಸ್, ನೋಡಿ ಈಗ ನಾನು ಕೋನ ಎ ಗೆ ಸಂಬಂಧಿಸಿದಂತೆ ತ್ರಿಕೋನಮಿತಿಯ 6 ಅನುಪಾತಗಳನ್ನ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಕೋನ ಬಿ 90 ಆಗಿರೋದ್ರಿಂದ ಎಸಿ ಬಾಹುವು ವಿಕರ್ಣ ಆಗತ್ತೆ. ಕೋನ ಎ ನ ಗಣನೆಗೆ ತೆಗೆದುಕೊಂಡಾಗ ಕೋನ ಎ ಗೆ ಅಭಿಮುಖವಾದ ಬಾಹು ಯಾವ್ದಾಗತ್ತೆ? ಬಿಸಿ ಬಾಹು ಎಂತ ಬಾಹು ಆಗತ್ತೆ? ಅಭಿಮುಖವಾದ ಬಾಹು. ಎ ಬಿ ಬಾಹು ಯಾವ್ದಾಗತ್ತೆ? ಪಾರ್ಶ್ವ ಬಾಹು ಆಗುತ್ತೆ. ಈಗ ಇದರ ಅನುಪಾತಗಳನ್ನ ನಾವು ಬರಿತಾ ಹೋಗೋದಾದ್ರೆ ಸೈನ್ ಎ ಅಂದ್ರೆ ಅನುಪಾತ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಅಂದ್ರೆ ಯಾವ್ದಾಗಿದೆ? ಅಲ್ಲಿ ಬಿಸಿ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಯಾವುದು? ಎಸಿ. ನೆಕ್ಸ್ಟ್ ಎರಡನೇದು ಕಾಸ್ ಎ. ಕಾಸ್ ಎ ನ ಅನುಪಾತ ಏನ್ ಹೇಳುತ್ತೆ? ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಎ ಬಿ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಎಸಿ. ಮೂರನೇದು ಟ್ಯಾನ್ ಎ. ಟ್ಯಾನ್ ಎ ನ ಅನುಪಾತ ಏನ್ ಹೇಳ್ಕೊಡುತ್ತೆ ನಮಗೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಅಂದ್ರೆ ಯಾವುದು? ಬಿಸಿ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಎ ಬಿ ಬಾಹು. ನಾಲ್ಕನೇದು ಕೋಸಿಕ್ಯಾಂಟ್ ಎ ದಟ್ ಈಕ್ವಲ್ಸ್, ಕೋಸಿಕ್ಯಾಂಟ್ ಎ ಯು ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಆಗುತ್ತೆ. ಅಭಿಮುಖವಾದ ಬಾಹು ಅಂದ್ರೆ ಯಾವುದು? ಎಸಿ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದ್ರೆ ಯಾವ ಬಾಹು? ಬಿಸಿ ಬಾಹು. ಐದನೇದು ಸೀಕ್ಯಾಂಟ್ ಎ. ಸೀಕ್ಯಾಂಟ್ ಎ ಅಂದ್ರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ವಿಕರ್ಣ ಅಂದ್ರೆ ಯಾವುದು? ಎಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಯಾವ ಬಾಹು? ಎ ಬಿ ಬಾಹು. ಆರನೇದು ಕಾಟ್ ಎ. ಕಾಟ್ ಎ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಯಾವುದು? ಎ ಬಿ ಡಿವೈಡೆಡ್ ಬೈ ಅಭಿಮುಖವಾದ ಬಾಹು ಯಾವುದು? ಬಿಸಿ. ನೋಡಿ, ಕೋನ ಎ ಗೆ ಸಂಬಂಧಿಸಿದಂತೆ ಈ 6 ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಬರ್ಕೊಂಡಿದ್ವಿ. ನಂತರ ನಾವು ಕೋನ ಸಿ ಗೆ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಕೋನ ಸಿ ಅನ್ನ ನಾವು 90 ಮೈನಸ್ ಕೋನ ಎ ಅಂತ ಬರ್ಕೋಬಹುದಲ್ವಾ? ಕೋನ ಸಿ ಯ ಬೆಲೆಯು 90 ಡಿಗ್ರಿಯಲ್ಲಿ ನಾವು ಕೋನ ಎ ಅನ್ನ ಕಳೆದಾಗ ಸಿಗ್ತಕ್ಕಂಥದ್ದೇ ಕೋನ ಸಿ ಆಗಿರೋದ್ರಿಂದ ಕೋನ ಸಿ ಅನ್ನ 90 ಮೈನಸ್ ಕೋನ ಎ ಅಂತ ಬರ್ಕೊಳ್ತೀವಿ. ನಮ್ಮ ಅನುಕೂಲಕ್ಕೆ ಕೋನ ಎ ಅನ್ನ 90 ಮೈನಸ್ ಎ ಅಂತ ಅಷ್ಟೇ ನಾವು ಬರ್ಕೊಳ್ತೀವಿ. ಈಗ ಕೋನ ಸಿ ಗೆ ಸಂಬಂಧಿಸಿದಂತೆ ನಾವು 6 ತ್ರಿಕೋನಮಿತಿಯ ಅನುಪಾತಗಳನ್ನ ಬರ್ಕೊಳ್ತಾ ಹೋಗೋಣ. ಕೋನ ಸಿ ಗೆ ಈಗ ಅಭಿಮುಖವಾದ ಬಾಹು ಯಾವುದು? ಎ ಬಿ ಅಭಿಮುಖವಾದ ಬಾಹು ಆಗುತ್ತೆ. ಬಿಸಿ
ಕೋನ ಸಿ ಅನ್ನು ತೆಗೆದುಕೊಳ್ಬೇಕಾದ್ರೆ ಸೈನ್ 90 ಮೈನಸ್ ಎ ಅಂತ ತೆಗೆದುಕೊಳ್ಬೇಕು. ನಾವು ಕೋನ ಸಿ ಅನ್ನು ನಾವೇನಂತ ಬರ್ಕೊಂಡಿದೀವಿ 90 ಮೈನಸ್ ಎ ದಟ್ ಈಕ್ವಲ್ಸ್ ಸೈನ್ ಎ ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಅಂದ್ರೆ ಯಾವ ಬಾಹು ಎ ಬಿ ಬೈ ವಿಕರ್ಣ ಅಂದ್ರೆ ಎ ಸಿ. ಎರಡನೇದು ಕಾಸ್ 90 ಮೈನಸ್ ಎ. ಕಾಸ್ 90 ಮೈನಸ್ ಎ. ಕಾಸ್ 90 ಮೈನಸ್ ಎ ಅಂದ್ರೆ ಕಾಸ್ ಎ ನ ಅನುಪಾತವನ್ನ ನಾವು ಬರ್ಕೋಬೇಕಾಗತ್ತೆ. ಕಾಸ್ ಎ ನ ಅನುಪಾತ ಏನ್ ಹೇಳುತ್ತೆ ನಮಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಯಾವುದು ಇಲ್ಲಿ ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಎ ಸಿ. ಮೂರನೇದು ಟ್ಯಾನ್ ಎ ಅಂದ್ರೆ ಇಲ್ಲಿ ನಾವು ಕೋನ ಸಿ ತಗೊಳ್ಳೋದ್ರಿಂದ ಸಿ ನ ಬೆಲೆ 90 ಮೈನಸ್ ಎ. ಟ್ಯಾನ್ ಬೆಲೆ ಏನ್ ಬರುತ್ತಪ್ಪ ಅಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವ್ದಾಗಿದೆ ಎ ಬಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದು ಬಿ ಸಿ. ರೈಟ್. ನಾಲ್ಕನೇದು ಕಾಸಿಕ್ಯಾಂಟ್ 90 ಮೈನಸ್ ಎ. 90 ಡಿಗ್ರಿ ಮೈನಸ್ ಎ ಈಸ್ ಈಕ್ವಲ್ ಟು ಅದರ ಅನುಪಾತ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ವಿಕರ್ಣ ಅಂದ್ರೆ ಎ ಸಿ, ಅಭಿಮುಖ ಬಾಹು ಅಂದ್ರೆ ಎ ಬಿ. ಐದನೇದು ಸೀಕ್ಯಾಂಟ್ 90 ಮೈನಸ್ ಎ. 90 ಡಿಗ್ರಿ ಮೈನಸ್ ಎ ಈಸ್ ಈಕ್ವಲ್ ಟು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ವಿಕರ್ಣ ಅಂದ್ರೆ ಎ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಬಿ ಸಿ. ಲಾಸ್ಟ್ ಒನ್ ಕಾಟ್ 90 ಮೈನಸ್ ಎ. 90 ಡಿಗ್ರಿ ಮೈನಸ್ ಎ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಅಂದ್ರೆ ಯಾವುದು ಬಿ ಸಿ ಡಿವೈಡೆಡ್ ಬೈ ಅಭಿಮುಖವಾದ ಬಾಹು ಯಾವುದು ಎ ಬಿ. ರೈಟ್. ನೋಡಿ ಇವೆರಡನ್ನ ಹೋಲಿಕೆ ಮಾಡಿ ನೋಡೋಣ ನಾವು. ಸೈನ್ ಎ ಬೆಲೆ ಏನ್ ಬಂದಿದೆ ಬಿ ಸಿ ಬೈ ಎ ಸಿ. ಅದೇ ರೀತಿ ಬಿ ಸಿ ಬೈ ಎ ಸಿ ಬಂದಿರೋದು ಬೆಲೆ ಯಾವುದು ಕಾಸ್ 90 ಡಿಗ್ರಿ ಮೈನಸ್ ಎ. ಇದರಿಂದ ನಮಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಕಾಸ್ 90 ಮೈನಸ್ ಎ ನ ಬೆಲೆಯು ಸೈನ್ ಎ ನ ಬೆಲೆಗೆ ಏನಾಗಿರುತ್ತೆ ಸಮನಾಗಿರುತ್ತೆ. ಏಕೆಂದ್ರೆ ಅವೆರಡರ ಅನುಪಾತ ಏನಾಗಿದೆ ಒಂದೇ ಆಗಿದೆ. ಅದೇ ರೀತಿ ಇಲ್ಲಿ ಗಮನಿಸಿ ಸೈನ್ 90 ಮೈನಸ್ ಎ ನ ಬೆಲೆ ಎ ಬಿ ಬೈ ಎ ಸಿ ಬಂದಿದೆ. ಕಾಸ್ ಎ ನ ಬೆಲೆನೂ ಕೂಡ ಎ ಬಿ ಬೈ ಎ ಸಿ ಬಂದಿದೆ. ಆದ್ರಿಂದ ನೋಡಿ ಆರ್ ಎಚ್ ಎಸ್ ಸಮ ಆಯ್ತು ಅಂದ್ರೆ ಎಲ್ ಎಚ್ ಎಸ್ ಕೂಡ ಏನಾಗಿರುತ್ತೆ ಸಮ ಆಗಿರುತ್ತೆ. ಆದ್ರಿಂದ ಸೈನ್ 90 ಮೈನಸ್ ಎ ನ ಬೆಲೆಯು ಯಾವುದಕ್ಕೆ ಸಮ ಆಗಿರುತ್ತೆ ಕಾಸ್ ಎ ನ ಬೆಲೆಗೆ ಸಮ ಆಗಿರುತ್ತೆ. ಸೈಡಿಗೆ ಅವುಗಳನ್ನ ಬರ್ಕೊಳ್ತಾ ಹೋಗೋಣ. ಸೈನ್ 90 ಡಿಗ್ರಿ ಮೈನಸ್ ಎ ನ ಬೆಲೆಯು ಯಾವುದಕ್ಕೆ ಸಮ ಆಯಿತು ಕಾಸ್ ಎ ನ ಬೆಲೆಗೆ ಸಮ ಆಯಿತು. ಅದೇ ರೀತಿ ಕಾಸ್ 90 ಡಿಗ್ರಿ ಮೈನಸ್ ಎ ನ ಬೆಲೆಯು ಯಾವುದಕ್ಕೆ ಸಮ ಆಯಿತು ಸೈನ್ ಎ ನ ಬೆಲೆಗೆ ಸಮ ಆಯಿತು. ನಂತರ ಟ್ಯಾನ್ 90 ಡಿಗ್ರಿ ಮೈನಸ್ ಎ. ನೋಡಿ ಟ್ಯಾನ್ 90 ಡಿಗ್ರಿ ಮೈನಸ್ ಎ ಅಂದ್ರೆ ಎ ಬಿ ಬೈ ಬಿ ಸಿ. ಅದು ಯಾವ ಬೆಲೆಗೆ ಸಮ ಆಗಿದೆ ನೋಡಿ ಎ ಬಿ ಬೈ ಬಿ ಸಿ ಇರೋದು ಯಾವುದು ಕಾಟ್ ಎ. ಆದ್ರಿಂದ ಟ್ಯಾನ್ 90 ಮೈನಸ್ ಎ ನ ಬೆಲೆಯು ಕಾಟ್ ಎ ನ ಬೆಲೆಗೆ ಏನಾಗಿದೆ ಸಮನಾಗಿದೆ ಕಾಟ್ ಎ. ಅದೇ ರೀತಿ ಕೋಸಿಕ್ಯಾಂಟ್ 90 ಮೈನಸ್ ಎ ತೆಗೆದುಕೊಳ್ಳೋಣ. ಕೋಸಿಕ್ಯಾಂಟ್ 90 ಡಿಗ್ರಿ ಮೈನಸ್ ಎ ಇದರ ಅನುಪಾತ ಎ ಸಿ ಬೈ ಎ ಬಿ ಇದೆ. ಇಲ್ಲಿ ಗಮನಿಸಿ ಎ ಸಿ ಬೈ ಎ ಸಿ ಇರೋ ಅನುಪಾತ ಯಾವುದು ಸೀಕ್ಯಾಂಟ್ ಎ. ಎ ಸಿ ಬೈ ಎ ಬಿ ಎ ಸಿ ಬೈ ಎ ಬಿ. ಆದ್ರಿಂದ ಕೋಸಿಕ್ಯಾಂಟ್ 90 ಮೈನಸ್ ಎ ನ ಬೆಲೆಯು ಸೀಕ್ಯಾಂಟ್ ಎ ನ ಬೆಲೆಗೆ ಏನಾಗಿದೆ ಸಮನಾಗಿದೆ ಸೀಕ್ಯಾಂಟ್ ಎ. ನಂತರ
ಬಿಸಿ. ಇಲ್ಲಿ ಎಸಿ ಬೈ ಬಿಸಿ ಇರೋ ಅನುಪಾತ ಯಾವುದು? ಕೋಸಿಕ್ಯಾಂಟ್ ಎ. ಆದ್ರಿಂದ ಸೀಕ್ಯಾಂಟ್ 90 ಮೈನಸ್ ಎ ನ ಬೆಲೆಯು ಕೋಸಿಕ್ಯಾಂಟ್ ಎ ನ ಬೆಲೆಗೆ ಏನಾಗಿದೆ? ಸಮನಾಗಿದೆ. ಕೋಸಿಕ್ಯಾಂಟ್ ಎ. ಲಾಸ್ಟ್ ಒನ್ ಕಾಟ್ 90 ಡಿಗ್ರಿ ಮೈನಸ್ ಎ ನ ಬೆಲೆ ಬಿಸಿ ಬೈ ಎ ಬಿ ಇದೆ. ಬಿಸಿ ಬೈ ಎ ಬಿ ಇರೋದು ಅನುಪಾತ ಯಾವುದು? ಟ್ಯಾನ್ ಎ. ಆದ್ರಿಂದ ಕಾಟ್ 90 ಮೈನಸ್ ಎ ನ ಬೆಲೆಯು ಟ್ಯಾನ್ ಎ ನ ಬೆಲೆಗೆ ಏನಾಗಿದೆ? ಸಮನಾಗಿದೆ. ಟ್ಯಾನ್ ಎ ನ ಬೆಲೆಗೆ ಏನಾಗಿದೆ? ಸಮನಾಗಿದೆ. ಆದ್ರಿಂದ ಈ ಪೂರಕ ಕೋನಗಳ ತ್ರಿಕೋನೀಯ ಅನುಪಾತಗಳು ಯಾವ ರೀತಿ ಬರ್ತವೆ ಅಂತ ಇನ್ನೊಂದ್ಸಲ ಗಮನಿಸೋಣ. ನೋಡಿ, ಸೈನ್ 90 ಮೈನಸ್ ಎ ನ ಬೆಲೆಯು ಕಾಸ್ ಎ ಗೆ ಸಮ, ಕಾಸ್ 90 ಮೈನಸ್ ಎ ನ ಬೆಲೆಯು ಸೈನ್ ಎ ಗೆ ಸಮ, ಟ್ಯಾನ್ 90 ಮೈನಸ್ ಎ ನ ಬೆಲೆಯು ಕಾಟ್ ಎ ಗೆ ಸಮ, ಕೋಸಿಕ್ಯಾಂಟ್ 90 ಮೈನಸ್ ಎ ನ ಬೆಲೆಯು ಸಿಕ್ಯಾಂಟ್ ಎ ಗೆ ಸಮ, ಸಿಕ್ಯಾಂಟ್ 90 ಮೈನಸ್ ಎ ನ ಬೆಲೆಯು ಕೋಸಿಕ್ಯಾಂಟ್ ಎ ನ ಬೆಲೆಗೆ ಸಮ, ಕಾಟ್ 90 ಮೈನಸ್ ಎ ನ ಬೆಲೆಯು ಟ್ಯಾನ್ ಎ ನ ಬೆಲೆಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ನೋಡಿ, ಈ ಒಂದು ತ್ರಿಕೋನೀಯ ಅನುಪಾತಗಳನ್ನ ನೀವು ನೆನಪಲ್ಲಿಟ್ಕೊಳ್ಳೋದು ಅತಿ ಅವಶ್ಯಕ. ಅಭ್ಯಾಸ 11.3 ಸಮಸ್ಯೆನ ನಾವೀಗ ಬಿಡಿಸ್ತಾ ಹೋಗೋಣ. ಮೊದಲನೇದು ಮೌಲ್ಯೀಕರಿಸಿ. ಅದರಲ್ಲಿ ಒಂದನೇ ಪ್ರಶ್ನೆ, ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ. ನೋಡಿ, ನಾವು ತ್ರಿಕೋನಮಿತಿಯ ಅನುಪಾತಗಳ ಡಿಗ್ರಿ ಬೆಲೆಗಳನ್ನ ನಾವು ಕೋಷ್ಟಕ ರೀತಿಯಲ್ಲಿ ತಯಾರು ಮಾಡಿದ್ವಿ. ಅವನ್ನ ಸ್ಟ್ಯಾಂಡರ್ಡ್ ಡಿಗ್ರೀಸ್ ಅಂತ ಹೇಳಿ ಕರಿತೀವಿ. ಅವು ಯಾವ್ಯಾವ್ದಪ್ಪ ಅಂದ್ರೆ 0 ಡಿಗ್ರಿ ಆಗಿರ್ಬೋದು, 30, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಆಗಿರ್ಬೋದು. ಹೌದಾ? ಅವುಗಳ ಬೆಲೆ ಎಷ್ಟು ಅಂತೇಳಿ ನಮಗೆ ನಿಖರವಾಗಿ ತಿಳಿದಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಬೆಲೆಗಳು ನಮಗೆ ಆ ಒಂದು ಕೋಷ್ಟಕದಲ್ಲಿ ಇಲ್ಲ. ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಆ ತ್ರಿಕೋನಮಿತಿಯ ಪೂರಕ ಕೋನಗಳ ಅನುಪಾತ ಇದೆಯಲ್ಲ, ಆ ಅನುಪಾತಗಳ ರೂಪದಲ್ಲಿ ಬರ್ಕೊಂಡು ಇವುಗಳನ್ನ ಮೌಲ್ಯೀಕರಿಸಬೇಕು. ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೈನ್ 18 ಡಿಗ್ರಿನ ಹಾಗೆ ಬರ್ಕೊಳ್ಳೋಣ. ನಂತರ ಕಾಸ್ ಎ ಅನ್ನ ಅಂದ್ರೆ ಕಾಸ್ 72 ಡಿಗ್ರಿಯನ್ನ ನೋಡಿ, ಕಾಸ್ ಎ ಅನ್ನು ನಾವು ಸೈನ್ 90 ಮೈನಸ್ ಎ ಅಂತ ಹೇಳಿ ಬರ್ಕೊಳ್ತೀವಲ್ವಾ. ಇಲ್ಲಿ ಎ ಅಂದ್ರೆ ಕೋನ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ? ಕಾಸ್ 72 ಡಿಗ್ರಿ. ಹಾಗಾದ್ರೆ ಎ ಇರೋ ಹತ್ರ ನಾವು ಎಷ್ಟು ಬೆಲೆ ಆದೇಶ ಮಾಡೋಣ? 72 ಡಿಗ್ರಿ. ಆದ್ರಿಂದ ಸೈನ್ 90 ಡಿಗ್ರಿನಲ್ಲಿ 72 ಡಿಗ್ರಿಯನ್ನ ಕಳೆದ್ರೆ ನಮಗೆ ಎಷ್ಟು ಡಿಗ್ರಿ ದೊರೆಯಿತು? 18 ಡಿಗ್ರಿ ದೊರೆಯಿತು. ಆದ್ರಿಂದ ಕಾಸ್ 72 ಡಿಗ್ರಿಯನ್ನ ನಾವು ಸೈನ್ 18 ಡಿಗ್ರಿಗೆ ಸಮ ಆಗಿರೋದ್ರಿಂದ ಕಾಸ್ 72ರ ಜಾಗದಲ್ಲಿ ಸೈನ್ 18 ಡಿಗ್ರಿಯನ್ನ ಬರ್ಕೋಬಹುದು. ಆದ್ರಿಂದ ಕಾಸ್ 72 ಡಿಗ್ರಿಯ ಬೆಲೆಯು ಸೈನ್ 18 ಡಿಗ್ರಿಗೆ ಸಮ ಆಗಿರುತ್ತೆ. ಈ ಸೈನ್ 18 ಡಿಗ್ರಿ ಸೈನ್ 18 ಡಿಗ್ರಿ ಕ್ಯಾನ್ಸಲ್. ಸೊ ಇದರ ಬೆಲೆ ಎಷ್ಟು ಬರುತ್ತೆ? 1 ಬರುತ್ತೆ. ಇದೇ ರೀತಿಯ 2 ಸಮಸ್ಯೆನ ಗೃಹ ಕೆಲಸಕ್ಕೆ ಕೊಡ್ತಾ ಇದ್ದೀನಿ. ಮೌಲ್ಯೀಕರಿಸಿ. ಅದರಲ್ಲಿ ಎ ಪ್ರಶ್ನೆ, ಟ್ಯಾನ್ 26 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 64 ಡಿಗ್ರಿ. ಮೂರನೇ ಪ್ರಶ್ನೆ, ಬಿ ಪ್ರಶ್ನೆ, ಟ್ಯಾನ್ 65 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 25 ಡಿಗ್ರಿ. ಈಗ ತಾನೇ ಮಾಡಿ ತೋರಿಸಿದ್ದೆ ನಾನು ನಿಮಗೆ
ಯಾವ ರೀತಿ ಈ ಸಮಸ್ಯೆಗಳನ್ನ ಬಿಡಿಸ್ಕೊಳ್ಳೋದು ಅಂತ ಟ್ಯಾನ್ 26 ಡಿಗ್ರಿನ ಹಾಗೆ ಇಟ್ಕೊಂಡು ಕಾಟ್ 64 ಡಿಗ್ರಿನ ಕಾಟ್ ಎ ಇಸ್ ಈಕ್ವಲ್ ಟು ಟ್ಯಾನ್ 90 ಮೈನಸ್ ಎ ರೂಪದಲ್ಲಿ ಬರ್ಕೊಂಡು ನೀವು ಇವೆರಡನ್ನ ಸಾಲ್ವ್ ಮಾಡಬೇಕಾಗತ್ತೆ. ಇದನ್ನು ಅದೇ ರೀತಿಯ ಕ್ರಮವನ್ನು ಅನುಸರಿಸಿ ಇದರ ಬೆಲೆನ ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ಸಮಸ್ಯೆ ಮೌಲ್ಯೀಕರಿಸಿದೆ ಪ್ರಶ್ನೆ. ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ ದಟ್ ಈಕ್ವಲ್ಸ್ ಕಾಸ್ 48 ಡಿಗ್ರಿನ ಹಾಗೆ ಬರ್ಕೊಳ್ಳೋಣ ಮೈನಸ್ ಇಲ್ಲಿ ಗಮನಿಸಿ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಎಗೆ ಸಮ ಅಂತ ಗೊತ್ತಿದೆ ನಿಮಗೆ. ಇಲ್ಲಿ ಕೋನ ಎ ಸೈನ್ ಎ ಕೋನದ ಅಳತೆ ಎಷ್ಟು ಡಿಗ್ರಿ ಕೊಡಲಾಗಿದೆ? 42 ಡಿಗ್ರಿ. ಆದ್ರಿಂದ ನಾವು ಎ ಕೋನ ಇರೋ ಹತ್ರ 42 ಡಿಗ್ರಿನ ಆದೇಶ ಮಾಡಿಕೊಂಡ್ರೆ ನೋಡಿ ಕಾಸ್ 90 ಡಿಗ್ರಿನಲ್ಲಿ 42 ಡಿಗ್ರಿಯನ್ನ ಕಳ್ಕೊಂಡ್ರೆ ನಮಗೆ ಇನ್ನೆಷ್ಟು ಡಿಗ್ರಿ ಉಳ್ಕೊಳ್ತು? 48 ಡಿಗ್ರಿ. ಆದ್ರಿಂದ ಸೈನ್ 42 ಡಿಗ್ರಿಯನ್ನ ನಾವು ಕಾಸ್ 48 ಡಿಗ್ರಿಗೆ ಸಮ ಅಂತೇಳಿ ಬರ್ಕೋಬಹುದು. ಆದ್ರಿಂದ ಸೈನ್ 42 ಇರೋ ಹತ್ರ ನಾವು ಕಾಸ್ 48 ಡಿಗ್ರಿ ಅಂತ ಬರ್ಕೊಳ್ಳೋಣ. ದಟ್ ಈಕ್ವಲ್ಸ್ ಕಾಸ್ 48 ಡಿಗ್ರಿ ಮೈನಸ್ ಕಾಸ್ 48 ಡಿಗ್ರಿ ಬೆಲೆ ಕ್ಯಾನ್ಸಲ್. ಸೊ ಇದರ ಬೆಲೆ ಎಷ್ಟು ಬರುತ್ತೆ ನಮಗೆ? 0. ಮುಂದಿನ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಕೋಸಿಕ್ಯಾಂಟ್ 31 ಡಿಗ್ರಿ ಮೈನಸ್ ಸೀಕ್ಯಾಂಟ್ 59 ಡಿಗ್ರಿ. ಕೋಸಿಕ್ಯಾಂಟ್ 31 ಡಿಗ್ರಿನ ಹಾಗೆ ಬರ್ಕೊಳ್ಳೋಣ. ಸೀಕ್ಯಾಂಟ್ ಎ ಈಸ್ ಈಕ್ವಲ್ ಟು ಕೋಸಿಕ್ಯಾಂಟ್ 90 ಡಿಗ್ರಿ ಮೈನಸ್ ಎಗೆ ಸಮ ಅಂತ ನಿಮಗೆ ಗೊತ್ತೇ ಇದೆ. ಎ ಅಂದ್ರೆ ಕೋನ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ? ಸೀಕ್ಯಾಂಟ್ 59 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಇರೋ ಜಾಗದಲ್ಲಿ 59 ಡಿಗ್ರಿ ಬೆಲೆನ ಆದೇಶ ಮಾಡ್ಕೊಳ್ಳೋಣ. ದಟ್ ಈಕ್ವಲ್ಸ್ ಕೋಸಿಕ್ಯಾಂಟ್ 90 ಡಿಗ್ರಿ ಅಂದ್ರೆ 90 ಡಿಗ್ರಿನಲ್ಲಿ ನಾವು 59 ಡಿಗ್ರಿಯನ್ನ ಕಳ್ಕೋಬೇಕು. 90ರಲ್ಲಿ 59ನ್ನ ಕಳ್ಕೊಂಡ್ರೆ ನಮಗೆ ಇನ್ನೆಷ್ಟು ಡಿಗ್ರಿ ಉಳಿಯುತ್ತೆ? 31 ಡಿಗ್ರಿ ಉಳಿಯುತ್ತೆ. ಆದ್ರಿಂದ ಸೀಕ್ಯಾಂಟ್ 59 ಡಿಗ್ರಿಯ ಬೆಲೆಯು ಕೋಸಿಕ್ಯಾಂಟ್ 31 ಡಿಗ್ರಿ ಆಗಿರೋ ಕಾರಣ ಸೀಕ್ಯಾಂಟ್ ಇರೋ ಜಾಗದಲ್ಲಿ ನಾವು ಕೋಸಿಕ್ಯಾಂಟ್ 31 ಡಿಗ್ರಿನ ಬರ್ಕೊಳ್ತೀವಿ. ದಟ್ ಈಕ್ವಲ್ಸ್ ಪ್ಲಸ್ ಕೋಸಿಕ್ಯಾಂಟ್ 31 ಡಿಗ್ರಿ ಮೈನಸ್ ಕೋಸಿಕ್ಯಾಂಟ್ 31 ಡಿಗ್ರಿ ಕ್ಯಾನ್ಸಲ್. ಇದರ ಬೆಲೆ ಎಷ್ಟು ದೊರೆಯುತ್ತೆ ನಮಗೆ? 0. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಆ ತ್ರಿಕೋನಮಿತಿಯ ಪೂರಕ ಕೋನಗಳ ಅನುಪಾತಗಳನ್ನ ಬಳಸಿಕೊಂಡು ನಾವು ಲೆಕ್ಕಗಳನ್ನ ಹಂತ ಹಂತವಾಗಿ ಬಿಡಿಸಬಹುದು. ಈ ತ್ರಿಕೋನಮಿತಿಯ ಅನುಪಾತಗಳು ಮತ್ತು ಅವುಗಳ ಪೂರಕ ಕೋನಗಳ ಅನುಪಾತಗಳು ಏನ್ ಬರ್ತವೆ ಅನ್ನೋದನ್ನ ನೀವು ಮನೆಯಲ್ಲಿ ನೀಟಾಗಿ ಚಾರ್ಟ್ ಅನ್ನ ಮಾಡಿಕೊಂಡು ಪ್ರತಿದಿನ ನೀವು ಅಭ್ಯಾಸ ಮಾಡಿದ್ದೇ ಆದ್ರೆ ನೀವು ಸುಲಭವಾಗಿ ಇಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡ್ಕೋಬಹುದು. ಮತ್ತೊಂದ್ಸಲ ನಿಮಗೆ ಆ ತ್ರಿಕೋನಮಿತಿಯ ಪೂರಕ ಅನುಪಾತಗಳನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ಗಮನಿಸಿ. ಸೈನ್ 90 ಮೈನಸ್ ಎ ನ ಬೆಲೆಯು ಕಾಸ್ ಎ ಗೆ ಸಮ. ಕಾಸ್ 90 ಮೈನಸ್ ಎ ನ ಬೆಲೆಯು ಸೈನ್ ಎ ಗೆ ಸಮ. ಟ್ಯಾನ್ 90 ಮೈನಸ್ ಎ ನ ಬೆಲೆಯು ಕಾಟ್ ಎ ಗೆ ಸಮ. ಕೋಸಿಕ್ಯಾಂಟ್ 90 ಮೈನಸ್ ಎ ನ ಬೆಲೆಯು ಸೀಕ್ಯಾಂಟ್ ಎ ಗೆ ಸಮ. ಸೀಕ್ಯಾಂಟ್ 90 ಮೈನಸ್ ಎ ನ ಬೆಲೆಯು ಕೋಸಿಕ್ಯಾಂಟ್ ಎ ಗೆ ಸಮ. ಕೊನೆಯದಾಗಿ ಕಾಟ್ ಎ 90 ಮೈನಸ್ ಎ ನ ಬೆಲೆಯು ಟ್ಯಾನ್ ಎ ನ ಬೆಲೆಗೆ ಸಮ. ಇವುಗಳನ್ನ ಸರಿಯಾಗಿ ಅಭ್ಯಾಸವನ್ನ ಮಾಡಿ ವಿದ್ಯಾರ್ಥಿಗಳೇ. ಇವತ್ತಿಗೆ ಈ ಒಂದು ತರಗತಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.